ಇನ್ನು ಇಬ್ಬರು ನಾಯಕರ ನಡುವೆ ಜಾತಿ ವಿಚಾರದ ಬಗ್ಗೆನೂ ಕೂಡ ಟಾಕ್ ವಾರ್ ನಡೆದಿದೆ. ಜಾತಿ ಅಂತಂದರೆ ಇವರ ಸರ್ಕಾರಗಳು ಯಾರ ಜೊತೆ ಟೈ ಅಪ್ ಆದವು ಇದೆಲ್ಲದರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಜಾತಿ ಎಲ್ಲಿದೆ ದೇವೇಗೌಡರು ಕೇಳ್ತಾರೆ. ಠಾಕ್ರೆ ಹತ್ರ ಸರ್ಕಾರ ಮಾಡಿಲ್ವಾ ಇವರು ಕಾಂಗ್ರೆಸ್ನವರು ಶಿವಸೇನೆ ಜೊತೆ? 28 ಕ್ಷೇತ್ರವನ್ನು ಗೆಲ್ಲುವಂತಹ ಹಠ ನಮಗಿದೆ. ಇವಾಗ 28ಕ್ಕೆ 28 ಗೆಲ್ಲಬೇಕು. ಸಿದ್ದರಾಮಯ್ಯ ಅಹಿಂದವನ್ನ ಹಿಡ್ಕೊಂಡಿದ್ದಾರೆ ಅಂತ ದೇವೇಗೌಡರು ಹೇಳ್ತಾರೆ. ಸಿದ್ದರಾಮಯ್ಯ ಅಹಿಂದ ಮತಗಳನ್ನ ಹಿಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು JDS ಉಳಿಯುತ್ತೆ ಅಂತ ನನಗನ್ಸಲ್ಲ ಅಂತ ಸಿದ್ದರಾಮಯ್ಯನವ್ರ ಮಾತು. ಬಿಜೆಪಿ ಜೊತೆ ಮರ್ಜ್ ಆದರೂ ಆಗ್ಬಿಡ್ಬೋದು ಫ್ಯೂಚರ್ನಲ್ಲಿ ಅಂತಲೂ ಕೂಡ ಮಾತನಾಡಿದ್ದಾರೆ. ನೋಡಿ, ಈಗ ಜಾತಿ ಎಲ್ಲಿದೆ? ಭಾಳ ಠಾಕ್ರೆ ಹತ್ರ ಹೋಗಿ ನೀವು ಸರ್ಕಾರ ಮಾಡ್ತೀರಿ, ನಾಚಿಕೆ ಆಗಲ್ವೇ? ನಿಮ್ಮ ಮೋಹನ ಪ್ರಣವನ ಹೇಳ್ತಾರೆ, ನಮ್ಮನ್ನೇ ಅಚ್ಯುತಾನಂದ ಹಿಂದೆ ರಾಹುಲ್ ಗಾಂಧಿಗೆ ಅಮೂಲ್ ಬಾಯ್ ಅಂತ ಹೇಳ್ತಾರೆ. ನಾವು 28 ಗೆಲ್ಲಬೇಕು ಅನ್ನೋದ್ರೆ ನಮ್ಮ ಹಠ. JDS ಉಳಿತದೆ ಅಂತ ನಂಗೆ ಅನಿಸಲ್ಲ. BJP ಅವ್ರ ಜೊತೆ ಮರ್ಜ್ ಆದರೂ ಆಗ್ಬಿಡ್ಬೋದು. ಇಲ್ಲ, ಅವರು ಜಾತ್ಯತೀತವಾಗಿ ಉಳ್ಕೊಂಡ್ರೆ ಉಳಿಬೇಕು. ಕೋಮುವಾದಿಗಳ ಜೊತೆ ಸೇರ್ಕೊಂಡ್ಮೇಲೆ ಅವರು ಇದ್ರೂ ಅಷ್ಟೇ, ಇಲ್ಲೇ ಹೋದ್ರು ಅಷ್ಟೇ. ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಗೆ ಇಟ್ಟಂತ ಹಣ ಸುಮಾರು 12ರಿಂದ 15 ಸಾವಿರ ಆ ಬಡವರಿಗೆ, ಅದನ್ನ ಈ ಗ್ಯಾರಂಟಿ ಬಳಸಿ 11,000 ಕೋಟಿ, 11,000 12,000 ಎಲ್ಲಿದೆ? ನೀರಾವರಿಗೆ ದುಡ್ಡು, ಅಭಿವೃದ್ಧಿ ಕಾರ್ಯಕ್ಕೆ ಎಲ್ಲಿದೆ? ಸತ್ಯ ಹೇಳಿ. ಅವ್ರು 2,000 ಮನೆ ಯಜಮಾಂತಿಕೆಯಲ್ಲಿ ಕೊಡ್ತಾರೆ. ಸೊಸೆ ಇರ್ತಾಳೆ, ಮಗಳಿರ್ತಾಳೆ, 2 ಜನ ಹೆಣ್ಮಕ್ಳು. ಅದೆಷ್ಟು ಮಟ್ಟಿಗೆ ಸಂಬಂಧ ಒಬ್ಬರಿಗೊಬ್ಬರಿಗೆ ಬೆಳೆಸ್ತಾರೆ, ಜಗಳಾಡ್ತಾರೆ, ಪ್ರೀತಿಯಿಂದ ಹಂಚ್ಕೋತಾರೆ. ಇದ್ರ ಬಗ್ಗೆ ವಾದ ವಿವಾದ ಬೇಡ. ಮೋದಿ ಇದರ ಅಪ್ಪನ ಗ್ಯಾರಂಟಿ ಹೇಳಿದ್ರೆ ಒಂದು, ಇದೇ ಗ್ಯಾರಂಟಿಗಳನ್ನು ರಾಜಸ್ಥಾನದಲ್ಲಿ ಹೇಳಿದರು ಕಾಂಗ್ರೆಸ್ನವರು, ಮಧ್ಯಪ್ರದೇಶ ಹೇಳಿದರು, ಛತ್ತೀಸ್ಗಢ ಹೇಳಿದರು. ಈ ಗ್ಯಾರಂಟಿ ವರ್ಕ್ ಆಗಲ್ಲ. ನಮ್ಮ ಮುಂದಿರೋ ವಾಸ್ತವಾಂಶ ಹೇಳಿದ್ದೆ. 1 ಲಕ್ಷ ಹೆಣ್ಮಕ್ಳು ಕೊಡ್ತಾರಂತೆ. ಅದೇನೋ 25 ಗ್ಯಾರಂಟಿ ಹೇಳಿದ್ದೆ. ಒಬ್ಬ ಈ 10 ವರ್ಷದಲ್ಲಿ ಕಾಂಗ್ರೆಸ್ ಅಧಿಕೃತ ವಿರೋಧಿ ಪಕ್ಷ ಆಗುವಷ್ಟು ಸೀಟ್ ಬರಲಿಲ್ಲ. ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನಮ್ಮ ಗ್ಯಾರಂಟಿಗಳು ನೇರವಾಗಿ ಟಾರ್ಗೆಟೆಡ್ ಪೀಪಲ್ನ ರೀಚ್ ಆಗಿದೆ, ಅವ್ರ ಅಕೌಂಟಿಗೆ ದುಡ್ಡು ಹಾಕಿದೆ. ಅದರಿಂದ ಜನಗಳು ನಮ್ಮ ಮೇಲೆ ವಿಶ್ವಾಸ ಇಡ್ತಾರೆ. ನಮ್ಮ ಮೇಲೆ ವಿಶ್ವಾಸ ಇರೋದ್ರಿಂದ ನಾವು ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ. ಮೋದಿ ಗ್ಯಾರಂಟಿ ಮೊದಲು ಇದೇ ಮೋದಿಯವರು ನಾವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ಅಪಹಾಸ್ಯ ಮಾಡಿದರು, ಮೆಸೇಜ್ ಮಾಡಿದರು. ಈಗ ನಮ್ಮ ಗ್ಯಾರಂಟಿಗಳನ್ನ ಹೈಜಾಕ್ ಮಾಡಿಬಿಟ್ಟು ಮೋದಿ ಗ್ಯಾರಂಟಿ ಅಂತ ಹೇಳ್ಕೊತಾ ಇದ್ದಾರೆ. ಸೊ ಇದು ಎಲ್ರಿಗೂ ಗೊತ್ತಾಗ್ತದಲ್ವಾ? ನರೇಂದ್ರ ಮೋದಿಯವರು ನಾವು ಗ್ಯಾರಂಟಿಗಳ ಟೀಕೆ ಮಾಡಿ ಯಾವ ಕಾರಣಕ್ಕೂ ಕೂಡ ಮೋದಿ ಈ ಗ್ಯಾರಂಟಿಗಳನ್ನು ಜಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದವರು. ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ಅಂತ ಹೇಳಿದರು. ಈಗ ಅದೇ ಗ್ಯಾರಂಟಿಗಳನ್ನು ಹೇಳ್ಕೊಂಡು ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎಕ್ಸ್ಕ್ಲೂಸಿವ್ ಸಂದರ್ಶನ ಈಗಾಗಲೇ ಪಬ್ಲಿಕ್ ಟಿವಿನಲ್ಲಿ ತಾವೆಲ್ಲ ನೋಡಿದ್ದೀರಾ. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ವಿವರವಾಗಿ ಎಲ್ಲ ವಿಚಾರದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಸಾಯಂಕಾಲ 7 ಗಂಟೆಗೆ ಅದು ಇವತ್ತು ಪ್ರಸಾರ ಆಗುತ್ತೆ, ಮಿಸ್ ಮಾಡದೆ ಅದನ್ನು ನೋಡಿ. ಹಲವಾರು ವಿಚಾರಗಳ ಬಗ್ಗೆ ಈಗೇನು ನಾವು ತುಣುಕನ್ನು ತೋರಿಸಿದ್ದೀವಿ, ಇದು ಕೇವಲ ಝಲಕ್ ಮಾತ್ರ. ಸಂಪೂರ್ಣವಾದಂತಹ ವಿವರವಾದಂತಹ ಸಂದರ್ಶನ ಸಾಯಂಕಾಲ 7 ಗಂಟೆಗೆ ಪ್ರಸಾರ ಆಗುತ್ತೆ.